ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಇವತ್ತು ಒಂದು ರೀತಿ ಹಬ್ಬ, ರಾಮ ದೀಪಾವಳಿ ಅಂತ ಆಚರಣೆ ಮಾಡ್ತಾರಲ್ಲ, ಸೇಮ್ ಟು ಸೇಮ್ ಅದೇ ರೀತಿಯಾದಂತಹ ಒಂದು ಸಡಗರ. ಅದರಲ್ಲೂ ನೋಡ ಅಯೋಧ್ಯೆಯಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ, ರಾಮನ ಜಪತಪವನ್ನು ಮಾಡ್ತಿದ್ದಾರೆ, ಹೋಮ ಹವನಗಳಲ್ಲಿ ನಿರತರಾಗಿದ್ದಾರೆ. 12 ನೋಡಿ ಯೋಗಿ ಆದಿತ್ಯನಾಥ್ ಬಂದಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಮಿಸಿದ್ದಾರೆ. ನೋಡಿ ಅಲ್ಲಿ ಭಕ್ತಾದಿಗಳ ಕಡೆಗೆ ಬಂದು ಕೈ ಬೀಸ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. ಅವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅವರು CM ಆದ ನಂತರದಲ್ಲಿ ಬಂದಂತಹ ಐತಿಹಾಸಿಕವಾದಂತಹ ಒಂದು ತೀರ್ಪು, ಅದರ ಜೊತೆಗೆ ಮೋದಿ ಅವರೊಂದಿಗೆ ಅವರು ಕೊಟ್ಟಂತಹ ಒಂದು ಬೆಂಬಲ, ಇದೆಲ್ಲದರ ಪರಿಣಾಮವಾಗಿ ರಾಮ ಮಂದಿರ ತಲೆ ಎತ್ತಾ ಇದೆ. ಐತಿಹಾಸಿಕವಾದಂತಹ ಗಳಿಗೆ ಈಗ ಕೂಡಿ ಬಂದಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯಾವಾಗ ಅಧಿಕಾರಕ್ಕೆ ಬಂದರು ಅಂದಿನಿಂದಲೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲೇಬೇಕು ಅಂಥೇಳಿ ಪಣ ತೊಟ್ಟಂಥವ್ರು, ಹಠವನ್ನು ತೊಟ್ಟಂಥವ್ರು, ಕಾನೂನಾತ್ಮಕವಾಗಿ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು. ನೋಡಿ, ಅವರು ಮೂಲತಃ ಯೋಗಿಯವರು, ಸನ್ಯಾಸಿ, ಆರಂಭದಿಂದ ಕರಸೇವಕರಾಗಿ ಕೆಲಸವನ್ನು ಮಾಡಿದಂಥವ್ರು, ಹೋರಾಟಗಳನ್ನು ಮಾಡಿದ್ದಾರೆ. 1992ರ ಬಾಬ್ರಿ ಮಸೀದಿ ಆ ಸಂದರ್ಭದಲ್ಲೂ ಕೂಡ ಇವರು ಕರಸೇವಕರಾಗಿ ಅಲ್ಲಿ ಭಾಗಿಯಾಗಿದ್ರು ಯೋಗಿ ಆದಿತ್ಯನಾಥ್. ಹಾಗಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಜೈ ಶ್ರೀರಾಮ್ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಮಿಸಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಕೂಡ ಬಂದು ಜಾಯ್ನ್ ಆಗ್ತಾರೆ. ಬಟ್ ಈಗ ಅವರು ಬಂದು ಏನೆಲ್ಲ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಅಲ್ಲಿ ಭಕ್ತಾದಿಗಳು ಯಾವ ರೀತಿ ನೆರೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ಪ್ರಾರಂಭದ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ನೋಡಿ, ಆಕರ್ಷಕವಾದಂತಹ ಎಲ್ಲ ವಿದ್ಯುತ್ ದೀಪಗಳು, ಹೂವಿನ ಅಲಂಕಾರಗಳು ಕೂಡ ಗಮನವನ್ನು ಸೆಳೀತಾ ಇದೆ. ಯೋಗಿ ಆದಿತ್ಯನಾಥ್ ಅವರ ಕೊಡುಗೆ ಕೂಡ ರಾಮ ಮಂದಿರ ಸ್ಥಾಪನೆಯಲ್ಲಿ ಬಹಳ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ಈ 1992 ಆಗಿರ್ಬೋದು, 2019ರಲ್ಲಿ ಬಂದಂಥ ತೀರ್ಪು ಆಗಿರ್ಬೋದು, UP CM ಆದಮೇಲೆ ಅಷ್ಟೇ ಅಲ್ಲ, ಅವರು ಸನ್ಯಾಸಿ ಆದಾಗಲಿಂದಲೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಬೇಕು ಅಂಥೇಳಿ ತಮ್ಮದೇ ಆದಂತಹ ಒಂದು ಪಡೆಯನ್ನು ಕಟ್ಕೊಂಡು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು. ಬಟ್ ಈಗ ಅದೆಲ್ಲವೂ ಕೂಡ ಸಾಕಾರಗೊಂಡಿದೆ. ಅವರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಇದು ಅಂದರೆ ನಮ್ಮ ಸರ್ಕಾರದ ಅವಧಿಯಲ್ಲೇ ಈಗ ಅಯೋಧ್ಯೆಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಅನ್ನುವಂಥ ಒಂದು ಗರ್ವ ಕೂಡ ಅವರಿಗಿದೆ. ಹಾಗಾಗಿ ಈ ಐತಿಹಾಸಿಕ ಕ್ಷಣಕ್ಕೆ ಯೋಗಿ ಆದಿತ್ಯನಾಥ್ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರಿಗೂ ಕೂಡ ಅಲ್ಲಿ ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದಾರೆ. ಯಾಕಂದರೆ 8,000 ಅತಿಥಿಗಳಿಗೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಅದರಲ್ಲೂ ಯೋಗಿ ಆದಿತ್ಯನಾಥ್ ಮುಂಚೂಣಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಯಾಕಂದರೆ ಕೇವಲ ಉತ್ತರ ಪ್ರದೇಶ ಅಂತ ನೋಡೋದಷ್ಟೇ ಅಲ್ಲ, ಯಾವುದೇ ದೇಶದಲ್ಲಿ ಈ ಹಿಂದೂ ಕಾರ್ಯಕ್ರಮಗಳು ನಡೀಲಿ ಅಥವಾ ಯಾವುದೇ ಒಂದು ದೇವಸ್ಥಾನ ತಲೆ ಎತ್ತಲಿ, ಅದರ ಹಿಂದಿನ ಹೋರಾಟ ಇರಲಿ, ಯೋಗಿ ಆದಿತ್ಯನಾಥ್ ಅಲ್ಲಿ ಮುಂಚೂಣಿ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿನೇ ಈಗ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿದ್ದಾರೆ. ನೇರ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದ ಆವರಣಕ್ಕೆ ಈಗ ಬಂದಿದ್ದಾರೆ. ಅಲ್ಲಿನ ಯೋಗಿಗಳನ್ನು ಭೇಟಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಅಲ್ಲಿ ಬಂದಂತಹ ರಾಮ ಭಕ್ತರನ್ನ ಮಾತಾಡಿಸ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈಗ ಒಳಾಂಗಣವನ್ನು ಪ್ರವೇಶ ಮಾಡಲಿದ್ದಾರೆ. ಅಲ್ಲಿ ಗರ್ಭಗುಡಿಗೆ ಏನು ಮಧ್ಯಾಹ್ನ 12:20ರಿಂದ ವಿಧಿವಿಧಾನಗಳು ಶುರುವಾಗುತ್ತೆ. 84 ಸೆಕೆಂಡ್ಗಳ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಭಾಗಿಯಾಗಲಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಕೂಡ ಈಗಾಗಲೇ ಎಲ್ಲ ನಡೀತಾ ಇದೆ. ಅಯೋಧ್ಯೆಯ ಬೀದಿಗಳಲ್ಲಿ ಅಲ್ಲಿ ಲತಾ ಮಂಗೇಶ್ಕರ್ ಅವ್ರ ಚೌಕ ಇರ್ಬೋದು, ರಾಮಪಥ ಇರ್ಬೋದು, ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ರಾಮ ಭಕ್ತಾದಿಗಳಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕ್ತಾ ಇದೆ. ಐತಿಹಾಸಿಕವಾದಂತಹ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೋಡಿ, ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಯಜಮಾನಿಕೆನ ವಹಿಸಿದರೆ ಅದರ ನಂತರದ ಸ್ಥಾನವನ್ನು ಯೋಗಿ ಆದಿತ್ಯನಾಥ್ ಅವರು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಅಯೋಧ್ಯೆಯ ರಾಮ ಮಂದಿರದ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ನೋಡಿ, ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯೋಗಿ ಯೋಗಿ ಅನ್ನುವಂಥ ಘೋಷಣೆಗಳು, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು, ಅದರ ಜೊತೆಗೆ ಅವರು ಮಾಡಿದಂಥ ಕೆಲವೊಂದಿಷ್ಟು ಈ ಹೋರಾಟಗಳು ರಾಮ ಮಂದಿರ ನಿರ್ಮಾಣಕ್ಕಾಗಿ, ಇದೆಲ್ಲವೂ ಕೂಡ ಈಗ ಸಾಕಾರಗೊಳ್ತಾ ಇದೆ.
ಅವರೇ ಮುಂದೆ ನಿಂತ್ಕೊಂಡು ಎಲ್ಲದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಡೇ ಒನ್ನಿಂದಲೂ ಕೂಡ ಯಾವಾಗ 2020ಕ್ಕೆ ಲೋಕಾರ್ಪಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು, ಉತ್ತರ ಪ್ರದೇಶದ ಸರ್ಕಾರದಿಂದ ಸಾಕಷ್ಟು ರೀತಿಯಾದಂತಹ ಬೆಂಬಲವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ CM ಅವರೇ ಆಗಿರೋದ್ರಿಂದಾಗಿ ಸಾಕಷ್ಟು ಜವಾಬ್ದಾರಿಗಳು ಕೂಡ ಯೋಗಿ ಆದಿತ್ಯನಾಥ್ ಅವ್ರ ಮೇಲಿದೆ. ಈ ಒಂದು ಕಾರಣದಿಂದಾಗಿ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿದ್ದಾರೆ. ಒಂದು ಸುತ್ತು ಹೊರಾಂಗಣ ಯಾವ ರೀತಿಯಾಗಿ ಅಲಂಕಾರಗೊಂಡಿದೆ ಮತ್ತು ಅಂತಿಮ ಹಂತದ ಸಿದ್ಧತೆಗಳು ಹೇಗೆ ನಡೆದಿದೆ ಅನ್ನೋದನ್ನು ಕೂಡ ಯೋಗಿ ಆದಿತ್ಯನಾಥ್ ವೀಕ್ಷಣೆಯನ್ನು ಮಾಡಿದ್ದಾರೆ. ನೋಡೀಗ ಅಯೋಧ್ಯೆಯ ರಾಮ ಮಂದಿರದ ಹೊರಾಂಗಣ ಇದು. ಹೊರಾಂಗಣದ ನೋಟವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಅವರು ಗರ್ಭಗುಡಿಯ ಸಮೀಪ ಪ್ರವೇಶವನ್ನು ಮಾಡಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಹೋಗ್ತಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅವ್ರನ್ನೂ ಕೂಡ ಬರಮಾಡ್ಕೊಳ್ಳಿಕ್ಕೆ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರೆ ಅಯೋಧ್ಯೆಯ ಏರ್ಪೋರ್ಟ್ಗೆ. ಬಟ್ ಈಗ ನೋಡಿ, ಮೊನ್ನೆ ಕೂಡ ಭೇಟಿಯನ್ನು ಕೊಟ್ಟಿದ್ರು, ಅಲ್ಲಿ ಅರ್ಚಕರ ಜೊತೆಗೆ ಮಾತನಾಡಿದ್ರು. ವಿದ್ವಾಂಸರು ಇವತ್ತು 121 ಜನ ವೈದಿಕ ವಿದ್ವಾಂಸರು ಏನು ಭಾಗಿಯಾಗ್ತಾರೆ ಅವರನ್ನು ಕೂಡ ಮಾತನಾಡಿಸುವಂಥ ಕೆಲಸ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಅಥವಾ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಸರ್ವ ಸನ್ನದ್ಧವಾಗಿ ಈಗ ಅಯೋಧ್ಯೆ ತಯಾರಾಗಿದೆ. ಭಾರೀ ಬಿಗಿ ಭದ್ರತೆಯೊಂದಿಗೆ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿದ್ದಾರೆ. ಅಲ್ಲಿನ ಈಗ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಏನಿದೆ, ಆ ಒಂದು ಆಡಳಿತ ಮಂಡಳಿಯವರನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಇವತ್ತಿನ ಓವರಾಲ್ ಕಾರ್ಯಕ್ರಮದ ಮಾಹಿತಿ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಇದೆ. ಅದರ ಜೊತೆಗೆ 12:20ರಿಂದ ಶುರುವಾಗಿರುವಂತಹ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ಅಂದರೆ ಮೇನಲ್ಲಿ ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆ ಆ ಒಂದು ಶುಭ ಗಳಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಕಾಶ ಇದೆ. ಅಂದರೆ ಮುಖ್ಯ ಯಜಮಾನರಾಗಿ ಅವರು ಕಾಣಿಸಿಕೊಂಡ್ರೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮೋಹನ್ ಭಾಗವತ್ ಆಗಿರ್ಬೋದು ಅಥವಾ ದೀಕ್ಷಿತ್ ಅರ್ಚಕರಾಗಿರ್ಬೋದು, 3ರಿಂದ 4 ಜನರಿಗೆ ಮಾತ್ರ ಅಲ್ಲಿ ಮೇನ್ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ನೇರ ದೃಶ್ಯಾವಳಿಗಳು. ಯೋಗಿ ಆದಿತ್ಯನಾಥ್ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೊನೆಯ ಹಂತದ ಪರಿಶೀಲನೆಗಳು, ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಅಲ್ಲಿನ ಆಡಳಿತ ಮಂಡಳಿಯೊಂದಿಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ರಾಮ ಭಕ್ತಾದಿಗಳು ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆ ಉತ್ತರ ಪ್ರದೇಶದ ಸರ್ಕಾರದ ಒಂದು ಹೊಣೆ ಇದೆ. ಏನೇ ಆದರೂ ಕೂಡ ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಅಲ್ಲಿನ ಭಕ್ತಾದಿಗಳಿಗೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಈ ಅಯೋಧ್ಯೆಯ ಸುತ್ತಮುತ್ತ ನೆಲೆಸಿರುವಂತಹ ರಾಮ ಭಕ್ತರು ಮತ್ತು ಹನುಮ ಭಕ್ತರು ಅವರಿಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೋಡಿ, ಈ ದೃಶ್ಯ ಅಯೋಧ್ಯೆ ರಾಮ ಮಂದಿರದ ಹೊರಾಂಗಣ ಯಾವ ರೀತಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತೇಳಿ ದೇವಲೋಕವೇ ದರೆಗಿಳಿದಂಥ ಒಂದು ಸಂಭ್ರಮ ಮನೆ ಮಾಡಿದೆ. ಹೂವಿನ ಅಲಂಕಾರ, ವಿದ್ಯುತ್ ದೀಪಗಳು ಜಗಮಗಿಸ್ತಾ ಇದ್ದಾವೆ. ಕಲರ್ಫುಲ್ ಆದಂತಹ ಲೈಟಿಂಗ್ಸ್ಗಳಾಗಿರ್ಬೋದು. ಈ ಸುಂದರವಾದಂತಹ ಅಯೋಧ್ಯೆಯ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ, ಅದರಲ್ಲೂ ಕೋಟ್ಯಾನುಕೋಟಿ ಭಾರತೀಯರು ಕಾಯ್ತಾ ಇದ್ದಾರೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗಾಗಿ ಬಹಳ ಕುತೂಹಲದಿಂದ. ಯಾಕಂತ ಹೇಳಿದ್ರೆ ಅಲ್ಲಿ ನೇರವಾಗಿ ಹೋಗೋಕೆ ಆಗದೇ ಇರುವಂಥವರು ಮನೆಯಲ್ಲಿ ಕುಳಿತುಕೊಂಡು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನು ನೋಡ್ತಾ ಇದ್ದಾರೆ. ಅಂದರೆ ನೋಡುವಂತಹ ಸಮಯ ಬಂದಿದೆ. 500 ವರ್ಷಗಳ ಒಂದು ಕನಸು ನನಸಾಗುವಂತಹ ಸಮಯ ಇದು. ಯಾಕಂತ ಹೇಳಿದ್ರೆ ಬಹುಶಃ ಈಗಿರುವಂಥವ್ರು ಏನು ಅಂದ್ಕೊಂಡಿದ್ದಾರೆ, ನಾವು ಬದುಕಿರುವಾಗಲೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ನಾವೇ ಪುಣ್ಯವಂತರು ಅನ್ನುವಂತಹ ಒಂದು ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಈಗ ಉತ್ತರ ಪ್ರದೇಶದ 2ನೇ ಬಾರಿ ಏನು ಅಧಿಕಾರಕ್ಕೆ ಬಂದಿದ್ದಾರೆ. ಮೊದಲೇ ಅವರು ರಾಮ ಮಂದಿರ ಕಟ್ಟಿಸಬೇಕು, ರಾಮ ಮಂದಿರ ತಲೆ ಎತ್ತಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿದ್ರು. ಅದೇ ರೀತಿಯಾಗಿ ಅವರ ಕನಸು ಕೂಡ ಈಗ ಸಾಕಾರಗೊಂಡಿದೆ. ಅಷ್ಟೇ ಎಲ್ಲ ಕೋಟ್ಯಾನುಕೋಟಿ ಭಾರತೀಯರ ಒಂದು ಆಸೆ, ಅದರ ಜೊತೆಗೆ ಐತಿಹಾಸಿಕವಾದಂಥ ಕ್ಷಣ ಈಗ ಬಂದು ಬಿಟ್ಟಿದೆ. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ ಬಹುಶಃ ಇತಿಹಾಸದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಯಾವತ್ತೂ ಕೂಡ ನಡೆದಿರಲಿಲ್ಲ. ಅಂದರೆ ರಾಮಾಯಣದಲ್ಲಿ ಹೇಗೆ ರಾಮನ ಪಟ್ಟಾಭಿಷೇಕ ನಡೀತಾ ಇತ್ತು, ರಾಜ ಮಹಾರಾಜರಾಗಿರ್ಬೋದು, ಆಗಿನ ಸಂಸ್ಥಾನಗಳಿಗೆ ಆಹ್ವಾನ ಕೊಡೋದಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈವಿಧ್ಯಮಯವಾದಂತಹ ಆ ವಾತಾವರಣ ಆಗಿರ್ಬೋದು, ಇದೆಲ್ಲವೂ ಕೂಡ ಇವತ್ತು ಗತವೈಭವ ಮರುಕಳಿಸಿದೆ. ಅಯೋಧ್ಯೆಯ ಸುತ್ತಲೂ ಸುಮಾರು 2ರಿಂದ 3 ಕಿಲೋಮೀಟರ್ ನಿಮಗೆ ಬರೀ ಕೇಸರಿಮಯ ಕಾಣಿಸ್ತಾ ಇದೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗುತ್ತಾ ಇದೆ. ಕಿವಿಗೆ ಅದೇ ಕೇಳಿಸ್ತಾ ಇದೆ ನಿಮ್ಗೆ. ರಾಮನ ಜಪತಪಗಳು, ಸ್ಮರಣೆಗಳೇ ನಿಮಗೆ ಅಲ್ಲಿ ಸಿಗುತ್ತೆ. ಹಾಗಾಗಿನೇ ಅಲ್ಲಿ ಇರುವಂಥವ್ರು ಅಥವಾ ಅಲ್ಲಿ ನೇರವಾಗಿ ದರ್ಶನ ಪಡಿತಾ ಇರುವಂಥವ್ರು ನಿಜಕ್ಕೂ ಪುಣ್ಯವಂತರು. ಯಾಕಂತ ಹೇಳಿದ್ರೆ ಎಷ್ಟೋ ಜನರ ಕನಸಾಗಿರುತ್ತೆ, ಒಮ್ಮೆ ಆದರೂ ಕೂಡ ನಾವು ಸಾಯೋದ್ರೊಳಗಡೆ ರಾಮ ಮಂದಿರವನ್ನು ನೋಡಬೇಕು, ಅಯೋಧ್ಯೆಗೆ ಹೋಗಬೇಕು ಅಂಥೇಳಿ.
ನೋಡಿ, ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಏನು ರಾಮ ಮಂದಿರದ ಸುತ್ತಲೂ ಇರುವಂತಹ ಸ್ತಂಭಗಳಾಗಿರ್ಬೋದು, ಕೆತ್ತನೆಗಳಾಗಿರ್ಬೋದು, ಅದರ ಜೊತೆಗೆ ಮೂರ್ತಿಗಳಾಗಿರ್ಬೋದು, ತಳಿರು ತೋರಣಗಳಿಂದ, ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದ್ದಾವೆ. ಯಾಕಂತಂದರೆ ನೋಡಿ, ಹೋಮ ಹವನಗಳು ಆಲ್ರೆಡಿ ಶುರುವಾಗಿದ್ದಾವೆ. ವೈದಿಕ ಸಂಪ್ರದಾಯದಂತೆ 121 ಅರ್ಚಕರು, ವೈದಿಕ ಅರ್ಚಕರು ಈ ಒಂದು ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 12:29 ಸುಮಾರಿಗೆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಇದು ಹಿಂದೂ ಮತ್ತು ಜೈನ ಧರ್ಮದಲ್ಲಿ ಜನಪ್ರಿಯವಾದಂಥ ಒಂದು ಆಚರಣೆ. ದೇವರ ವಿಗ್ರಹವನ್ನು ಪವಿತ್ರಗೊಳಿಸಿದ ನಂತರ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಪ್ರತಿಷ್ಠಾಪಿಸುವಂತಹ ಸಮಯದಲ್ಲಿ ಪುರೋಹಿತರು ವೈದಿಕ ಸ್ತೋತ್ರಗಳನ್ನು ಪಠನ ಮಾಡ್ತಾರೆ. ಪ್ರಾಣ್ ಅಂತ ಹೇಳಿದ್ರೆ ಜೀವಶಕ್ತಿ, ಅಂದರೆ ಜೀವವನ್ನು ತುಂಬೋದು.